ಹರ್ಟ್ ಆಗಿದೆ ಮೇಡಮ್. ಮೇಡಮ್ ಇದು ಹಾರ್ಟ್ ಎದಕ್ಕೆ ಅಂತ ಕೇಳ್ರಿ ಮೇಡಮ್. ಎದಕ್ಪಾ? ಏನಿಲ್ಲ ಮೇಡಮ್, ಮೊನ್ನೆ ನನ್ಗೊಂದು ಹುಡುಗಿ ಸ್ಮೈಲ್ ಕೊಟ್ಲು. ಓಕೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಏನಪ್ಪಾ ನಾನು ಚೆನ್ನಾಗಿದ್ದೀನ ಅಂತ ಅನ್ಸ್ತು ನನಗೂನು ಲೈಫಲ್ಲಿ. ನನ್ಗೆ ಯಾವ ಹುಡುಗಿನೂ ಬೀಳಲ್ಲ ಅನ್ಕೊಂಡಿದ್ದೆ. ಅದು ಸ್ಮೈಲ್ ಕೊಡ್ತಾಳಲ್ಲಪ್ಪ ಅಂತ ಟ್ರೈ ಮಾಡಿದೆ, ಮಾತಾಡಿಸ್ದೆ, ಎಲ್ಲ ಆಯ್ತು. ಎಲ್ಲ ಅಂದ್ರೆ ಏನಿಲ್ಲ, ನಮಗೂ ಅವ್ರಿಗೂ ಏನೋ ಕಾಂಟ್ಯಾಕ್ಟ್ ಇಲ್ಲ. ಆದ್ರೆ ಅದನ್ನ ಬಂದು ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಈ ತರ ಸ್ಮೈಲ್ ಕೊಟ್ಲಪ್ಪ ಒಬ್ಳು ಹುಡುಗಿ ಅಂತಂದೆ. ಅವಳ ಹೆಸರು ಹೇಳಿದೆ. ಬಟ್ ಅವನು ಟಕ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅಲ್ಲಿ ತೆಗೆದು ತೋರ್ಸ್ಬಿಟ್ಟ, ನೋಡ್ ಮಚ್ಚಿ ಇದು ನಂದು ಹಳೆ ಡವು, ಅರ್ಥ ಮಾಡ್ಕೊ, ಹಾಳಾಗೋಕ್ ಹೋಗ್ಬೇಡ, ಇದು ದೊಡ್ಡ ಬಾವಿ ಇದ್ದಂಗೆ, ನಿನ್ನ ಹತ್ರ ದುಡ್ಡಿರೋವರೆಗೂ ಮಾತ್ರ ಇವಳು, ದಯವಿಟ್ಟು ಅಂತ ಹೇಳ್ದ. ನನ್ಗೆ ಇವಾಗ ಜ್ಞಾನೋದಯ ಆಯ್ತು. ಬಟ್ ನನ್ಗೆ ಯಾಕೆ ಬೇಜಾರಾಗ್ತಿದೆ ಆದ್ರೂನು. ಯಾಕೆಂದ್ ನೀವು ಕೇಳಲ್ವಾ? ನಾನೇ ಹೇಳ್ತೀನಿ ಅದನ್ನು. ಯಾಕಂತಂದ್ರೆ ಬಟ್ ಅಟ್ಲೀಸ್ಟ್ ನಾನು ಒಂದ್ ಮೆಸೇಜ್ ಇಲ್ಲ, ಅಟ್ಲೀಸ್ಟ್ ಅವ್ನು ಕರ್ಕೊಂಡು ಒಂದ್ ಪಾರ್ಕ್ ಸುತ್ತಿಲ್ಲ, ಏನಿಲ್ಲ. ಇಷ್ಟು ಬೇಗ ನನ್ ಸತ್ಯ ಗೊತ್ತಾಯ್ತಲ್ಲ, ಅದೇ ನಂಗೆ ಬೇಜಾರಾಗ್ತಾ ಇರೋದು. ಇಷ್ಟು ಲಘು ಬೇಜಾರಾಗ್ತ ನಿನಗೆ? ಸ್ಮೈಲ್ ಕೊಡೋ ಹುಡುಗಿ ಅಲ್ಲ ಸರ್ ಅವಳು, ನಮ್ ಹುಡುಗಿ. ಅವಳು ಕೊಟ್ಟಿರೋದ್ ನನಗ್ ಒಬ್ನಿಗೆ ಅನ್ಕೊಂಡಿದ್ದೆ. ಅದ್ ನನಗೇನ್ ಗೊತ್ತು, ನನ್ ಪಕ್ಕದಲ್ಲಿರೋನ್ ಇವ್ನಿಗೂ ಸ್ಮೈಲ್ ಕೊಡ್ತಾಳೆ, ಇವ್ನಿಗೂ ಸ್ಮೈಲ್. ನಾನ್ ಎಲ್ಲಿ ಹೋಗ್ಲಿ, ನಾನೇನ್ ಮಾಡಿದ್ದೆ ತಪ್ಪು? ಅಲ್ಲ, ಇದೆಲ್ಲ ಆದ್ಮೇಲೆ ನನಗ್ ಒಂದ್ ಬೇಜಾರಾಗ್ಲತ್ತದ. ಈಗ ಎದಕ್ಕಿರ್ಬೋದು ಹೇಳ್ರಿ, ಯಾರ ಗೆಸ್? ಅಂದ್ರೆ ನಮ್ಮ ಇಂಟರ್ವ್ಯೂ ತಗೊಂಡಿದ್ದೆ ಕಣ್ರಿ. ಒಂದು ಇಂಟರ್ವ್ಯೂ ತಗೊಂಡಿದ್ದಕ್ಕೆ. ಎರಡನೇದು, ಪಾಪ ಕ್ಯಾಮ್ರಾ ಹಿಡಿದ್ರ ಮಾತಾಡ್ತಾರ ಅಂತಂದ್ರ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಒಳಗ್ ಮಾತಾಡತ್ತಾರ. ಈಗ ನಿಮ್ಗೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಇಲ್ಲ ಮಾತಾಡ್ಲಿಕ್ಕೆ? ಬೆಂಗಳೂರೊಳಗೆ ಯಾರು ಕತ್ಕೋಬಹುದೇನೋ. ಹುಬ್ಳಿ ಒಳಗೆ ಯಾವ್ದು ಕತ್ಕೊಳತಿಲ್ಲ. ಮೇಡಮ್ ಆತ ಇನ್ನೊಂದ್ 2-3 ದಿವಸ. ಅದಕ್ಕೆ ರೀಚ್ ಆಗೋ ಸಂಬಂಧ ನಮ್ಮ ತಿರ್ಬೇಣಿಯವರು ಬಹಳ ಒಳ್ಳೆಯವರು, ಎಲ್ಲರಿಗೂ ಅರ್ಥ ಆಗಲ್ಲ ಮಾತಾಡ್ತಾರೆ. ಅವ್ರು ಎಷ್ಟು ಒಳ್ಳೆಯವ್ರ ಅಂತ ಹೇಳಿ ಫುಲ್ ಏನ ಜಗದೀಶ್ ಬುಕ್ ಯೂಟ್ಯೂಬ್ ಚಾನಲ್ ದೊಳಗಿರುವಂತ ಎಲ್ಲಾ ಫ್ಯಾನ್ ಸಬ್ಸ್ಕ್ರೈಬರ್ಸ್ಗೂ ಗೊತ್ತ. ತಿರ್ಬೇಣಿ ಇಡ್ಸ್ಬಿಟ್ರಿ ಅವ್ರು. ಕಮೆಂಟ್ ಆಗ ತಲ್ವ್ಯಾನಿ ಸೂಪರ್, ತಲ್ವ್ಯಾನಿ ಮಸ್ತ್. ನಿಮ್ಗೆ ಇನ್ನೊಂದ್ ಸತ್ಯ ಗೊತ್ತಿಲ್ಲ. ಇವತ್ ನಾ ಒಂದ್ ಸತ್ಯ ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡ್ರಿ. ಆ ಕಮೆಂಟ್ಸ್ ಅಂತೂ ಯಾರು ನನ್ನ ಅಭಿಮಾನಿಗಳು ಹಾಕಿರಲ್ಲ. ಇವ್ರ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಹಾಕಿರ್ತಾನ. ನಾನಂತೂ ಫೇಕ್ ಐಡಿ ಕ್ರಿಯೇಟ್ ಮಾಡಲ್ಲ. ಈಗ ಯಾರ ಫೋನ್ ಇಟ್ಕೊಂಡ್ ಕೂತಿರ್ತಾರಲ್ಲ ಬಸ್ ಸ್ಟಾಪ್ ಅಲ್ಲಿ ಸರ್ ಒಂದ್ ಫೋನ್, ಅವಾಗ ನಾನೇ ಹಾಕೊಂಡ್ಬಿಡ್ತೀನಿ. ನೀವು ಅದೇ ತರ ಮಾಡಿ ಹಾಕ್ತೀರಾ? ಗೈಸ್, ನಾನು ಇಟ್ ಜಸ್ಟ್ ಬೇಜಾರಾಗ್ಲತ್ತಿದೆ. ನನಗೊಬ್ರು ಕಮೆಂಟ್ ಹಾಕಂಗಿಲ್ಲ. ಪ್ರೇಮಕ ಚಂದ ಆಕ್ಟಿಂಗ್ ಮಾಡ್ತಾರ. ಪ್ರೇಮಕ ಆಲ್ಮೋಸ್ಟ್ ಅಲ್ಲಿ ಬರೋದ ತಲೆಬ್ಯಾನಿದ್ದ ಮತ್ತೆ ಡೈರೆಕ್ಟರ್ ಸರ್ ಏನು ಅನ್ನಂಗಿಲ್ ಬಿಟ್ರಿ, ಅವ್ರು ವರ್ತ್ ಅದಾರ. ಈ ಮನುಷ್ಯ ಏನ್ ವರ್ತ್ ಅದಾರ ಕಮೆಂಟ್ ಹಾಕ್ತಿದ್ರು ಗೊತ್ತಿಲ್ಲ. ಬಟ್ ಸತ್ಯವನ್ನ ಬಿಚ್ಚಿಟ್ಟಂತಹ ತಲೆಬ್ಯಾನಿ ಅವರಿಗೆ ಒಂದು ಅವಾರ್ಡ್ ಕೊಡ್ಲೇಬೇಕು. ಕೊಡ್ಬೇಕು. 5 ವರ್ಷ ಆದ್ಮೇಲೆ ಇವತ್ತು ಹೇಳತ್ತಾರ ಅವ್ರ. 5 ವರ್ಷ ನೀವೇನ್ ಬೇಜಾರ್ ಮಾಡ್ಕೊಬೇಡಿ. ಇನ್ಮೇಲೆ ನಿಮ್ ಬಗ್ಗೆನೂ ಒಳ್ಳೆ ಕಮೆಂಟ್ಸ್ ಬರುತ್ತೆ, ಆದ್ರೆ ಸ್ವಲ್ಪ ಖರ್ಚಾಗತ್ತೆ ಅಷ್ಟೇ. ಬೇಡ ಸರ್, ನಂಗೆ ಒಳ್ಳೆ ಕಮೆಂಟ್ಸ್ ಬೇಡ, ನಿಮ್ ಕಡೆಯಿಂದ ಖರ್ಚು ಮಾಡ್ಕೊಳ್ಳೋದು ಬೇಡ, ಏನು ಬೇಡ. ಜಾಸ್ತಿ ಏನ್ ಹೇಳಲ್ಲ ಮೇಡಮ್, ಅಷ್ಟೇ ಡೈಲಿ ಒಂದು 90 ಆಗಷ್ಟು ಕೊಟ್ರೆ ಸಾಕು. ಜಾಸ್ತಿ ಏನು ಬೇಡ ಅಂತ ಅನ್ಬಿಟ್ಟು 5 ನಿಮಿಷ ಮಾತಾಡಿದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಮೊದ್ಲೇ ಹುಡುಗಿಯರು ಹುಡುಕಾಡತ್ತಾರೆ, 90 ಕೊಡು ಅದು ಕೊಡು ಅಂತ ಒಂದೊಳ್ಳೆ ಹಾಕಿವ್ರು. ಏನ್ ಅವ್ರ ಏನ್ ಅನ್ಕೊಳತಾರ ಮನ್ಸಾಗ, ಯಾವ ನಾಟಕದ ಕಂಪ್ನಿಗೆ ಬಂದ್ ಸೇರಿದ್ನೋ ಮಾರಾಯ, ಇಲ್ಲೊಂದು ನಡು ಇನ್ನೊಂದು ಅನ್ಕೊಂಡೆ. ಹೇಳ್ರಿ ನಿಮ್ಮ ಮನದಾಳದ ಮಾತು. ಅಲ್ಲ, ನಿಮ್ಗ ನಮ್ ತಲೆಬ್ಯಾನಿ ನೋಡ್ರಿ ಏನ್ ಅನ್ಸ್ತದ ಅದನ್ನ ಹೇಳ್ರಿ. ಮನುಷ್ಯ ಚಲೋ ಅದ. ನಾವು ಅದೇ ತರ ಅಡಿಟ್ ಆಗ್ಬಿಟ್ಟಿದೀವಿ. ಆಯ್ತು ಸರ್, ಧನ್ಯೋಸ್ಮಿ. ನಾವೆಲ್ಲ ಎಲ್ರು ಕೂಡ ಧನ್ಯರಾಗ್ಬಿಟ್ಟಿದೀವಿ ನಾವು ನಿಮ್ಮ ಮಾತುಗಳನ್ನ ಕೇಳಿ. ಇಲ್ಲಿ ಸರ್, ಸಮಾಧಾನ. ನಿಮ್ಮ ಎದೆ ಇಲ್ಲ ಸರ್, ಎದೆ ಅಲ್ಲ ಅಲ್ಲಲ್ಲ, ಎದೆಯಲ್ಲಿ ಬಚ್ಚಿಟ್ಟುಕೊಂಡಂತ ಈ ಆಕ್ರೋಶವನ್ನು ಮತ್ತೊಮ್ಮೆ ಯಾವಾಗಾರು ಆಚೆ ಹಾಕಿ. ಬ್ಯಾಡ್ರಿ, ಹಂಗಾರ ಮೊದ್ಲು ಆಗೋದಿಲ್ರಿ, ಇವನಿಂದ ಓಡ್ತದಂದ್ರ. ಓ ಹಂಗ ಯಾರು ಕಟ್ ಮಾಡ್ತೇನ್ರಿ, ಮಾತಾಡ್ರಿ ಮೇಡಮ್. ಒಂದ್ ಮಾತು ಮೇಡಮ್, ಇಲ್ಲಿ ಹೀರೋಯಿನ್ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಯಾರು ಕಂಟೆಂಟ್ ನೋಡಲ್ಲ. ಏನೋ ನೋಡ್ತಾರೆ, ಏನೋ ಒಂದು 4 ಜನ ಇವ್ರು ನಮ್ಮ ಅಣ್ಣನಂತವ್ರು, ನಮ್ಮ ಫ್ರೆಂಡ್ ಅಂತವ್ರು ಏನೋ ನೋಡ್ಬೋದು ಹುಡುಗಿಗೋಸ್ಕರ ವಿಡಿಯೋನ. ಬಟ್ ಕಾನ್ಸೆಪ್ಟ್ ಇರೋದೇ ಚೆನ್ನಾಗಿರೋ ಸ್ಟೋರಿ ಮೇಲೆ ಉಡುತ್ತೆ, ಯಾವ ತರ ಮಾಡಿದಾರೆ ಆ ತರ.
ಅದನ್ನ ಬಿಟ್ಟು ಅಂದ್ರೆ ನಾನಿದೀನಿ ನನ್ನಿಂದ ವಿಡಿಯೋ ಓಡುತ್ತೆ ಅನ್ನೋದು ಸುಳ್ಳು. ಅದು ಮಾತ್ರ ತಪ್ಪು. ನನ್ನಿಂದ ಅನ್ನೋದು ತಪ್ಪು. ನೀವ್ ಹೇಳೋ ಪ್ರಕಾರ ಪ್ರೇಮಕ್ಕ ಅವ್ರು ಚಂದಿಲ್ಲ. ಓಕೆ ನಿಮ್ ಪ್ರಕಾರ ನಿಮ್ ಪ್ರಕಾರನೇ ಬರ್ತೀನಿ. ಓಕೆ ಈಗ ಹೊಸ ಯೂಟ್ಯೂಬರ್ ಮಾಡೋದ್ ತಪ್ಪು ಏನ್ ಗೊತ್ತಾ, ಇವಾಗ ಫೇಮಸ್ ಇರೋ ಆರ್ಟಿಸ್ಟ್ ನ ಹುಡ್ಕೋಕ್ ಹೋಗ್ತಾರೆ, ಅದೇ ಅವ್ರ ಮೇನ್ ಮಾಡೋದ್ ತಪ್ಪು. ಅವರು ಹೊಸಬ್ರು, ಹೊಸಬ್ರಿಗೆ ಅವಕಾಶ ಕೊಡ್ಲಿ, ಬೇಡ ಯಾರು ಬೇಡ ಅನ್ನೋದು ಹೊಸಬ್ರು ಹಾಕೊಂಡ್ ಮಾಡ್ಲಿ. ಕೊಟ್ಟಿದ್ದೀನಿ ಗಾಯ್ಸ್, ಇವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಇಂಟರ್ವ್ಯೂ ತಗೊಂಡೇನ ಈಗ ಕುತ್ಕೊಂಡೀಗ. ಓಕೆ ಮೇಡಮ್, ನೀವು ಇಂಟರ್ವ್ಯೂ ತಗೊಂಡಿದ್ದು ನಮ್ಗೆ ಧನ್ಯವಾದಗಳು. ನೀವು ಹೊಸಬ್ರು, ನಾವಂತೂ ಹೊಸಬ್ರು. ಇದೇ ತರ ನೀವು ನಮ್ಮನ್ನ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಮುಂದೆ ಇಂಪ್ರೂವ್ಮೆಂಟ್ ಆಗ್ಬೋದು. ತಥಾಸ್ತು. ನಾನು ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಇವತ್ತಿಗೆ ಮುಗಿಸುತ್ತೇನೆ. ನಿಮ್ಗೆ ಏನಾರ ಕಂಟೆಂಟ್ ಏನಾರ ಕಡಿಮೆ ಆದ್ರೆ ನಾಳೆ ಬನ್ನಿ, ಫ್ರೀ ಇರ್ತೀನಿ. ಬರ್ಬೇಕಾದ್ರೆ ಒಂದು 90 ತಂದಿಲ್ಲ, ಒಂದು 16 ತಗೊಂಬರ್ತೀನಿ. ಏನಿಲ್ರ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಷ್ಟೋ ತನಕ ನಾನು ನಿಮ್ದು ವಿಡಿಯೋಗ್ರಫಿ ಮಾಡ್ಕೊಂಡೆ ಅಲ್ಲ, ಅದ್ರೊಳಗೆ ಒಂದಿಷ್ಟೇ ಡೈಲಾಗ್ಸ್ ಎಲ್ಲ ಕಟ್ ಮಾಡಿ ಹಾಕಿರ್ತೀನಿ. 1 2 ಇಲ್ಲ, ಬಹಳ ಬ್ಯೂಟಿ ಆಗಿ ತೋರ್ಸಿದ ನಿಮ್ಮನ್ನ. ನೀವ್ ಯಾವಾಗಿರೋ ಲ್ಯಾಂಗ್ ಮಚ್ಚನ. ಹೌದೌದು. ಸೊ ಈಗ ಶೂಟಿಂಗ್ ದ ಸೀನ್ ನಡಾತ್. ಸೊ ಶೂಟಿಂಗ್ ಅಲ್ಲ, ಫೈಟಿಂಗ್ ಸೀನ್ ನಡಿಲ್ಗತ್ತದ. ಸೊ ಫೈಟಿಂಗ್ ಮಾಡ್ಲಿಕ್ ತಲೆಬೇನ್ ಅವ್ರ ಹಂಗೆಲ್ಲ ಬಿಟ್ಟು ಬರ್ತೀರಲ್ರಿ, ನಿಮಗ್ ಬುದ್ಧಿ ಅಲ್ರಿ ಸರ್? ನೋಡ್ರಿ ಹೆಂಗೆಲ್ಲ ಬಿಟ್ಟು ಹೋಗ್ತಾನವ. ಯೋ ಏನ್ರಿ ಬರೀ ತಲೆಬೇನಿ ಕೆಲಸ ಮಾಡೋದು. ಶಕ್ತಿ ಇಲ್ಲ ಅಂದ್ರೂ ಈ ನಾಟಕ ಯಾಕೆ? ಅಲ್ಲ, ನೀವೇನ್ ಅನ್ಕೊಂಡಿರಿ ನಾ ಕ್ಯಾಮ್ರಾ ವರ್ಕ್ ಮಾಡಂಗಿಲ್ಲ ಅಂತ ಹೇಳಿ? ಮಾಡಂಗಿಲ್ಲ, ಬರಂಗಿಲ್ಲ. ಇವತ್ ಮಧ್ಯಾಹ್ನ ನಾನ ಮಾಡೇನ್ರಿ. ಯಾರ ನಂದ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಓಕೆ ಮಾಡ್ರಿ. ಆ ಮಾಡಿದ್ಮೇಲೆ ಅಲ್ಲಿ ನನ್ನ ಅದ್ಭುತವಾದ ಕಲೆಗಳದಾವ್, ಅಂದ್ರ ಕ್ಯಾಮ್ರಾ ವರ್ಕ್ ಅವು ಇವೆಲ್ಲ ಅದಾವ. ಸ್ವಲ್ಪ ನೋಡ್ರಿ ನೀವು. ಹೆಂಗ್ ಮಾಡಿದೆ ಹೇಳ್ರಿ ನೀವು ಮಧ್ಯಾಹ್ನ? ಸೂಪರ್ ಮಾಡಿದ್ರೆ. ಅದ್ರ ಆತ್ಮಸಾಕ್ಷಿಯಾಗ ಹೇಳ್ತೀನಿ, ಸೂಪರ್ ಮಾಡಿದ್ರೆ ಶೇಕ್ ಆಗ್ತೈತಿ ಅಷ್ಟೇ, ಬಾಳ ಇಲ್ಲ. 3 ಕ್ಲಿಪ್ ನಾನ್ ಮಾಡಿದೆ. 3 ಕ್ಲಿಪ್ ಒಳಗ 2 ಕ್ಲಿಪ್ ಚಲೋ ಬಂತು. 3ನೇ ಕ್ಲಿಪ್ ಒಳಗ ಯಾವ್ದು ಫೈನಲ್ ಆಯ್ತಲ್ಲ, ಅದ್ರಾಗ ಒಂದ್ ಜಲಕ್ ಹಿಂಗ್ ಸೆಕೆಂಡ್ಸ್ ಅಷ್ಟ ಅಳ್ಳಾಡದ. ಅದು ಬಿಟ್ರೆ ಇಟ್ ವಾಸ್ ಗುಡ್. ನೋಡ್ರಿ ಇಂತ ಮನೋಭಾವ ಬೈತಾರ. ಸೀರಿಯಸ್ ಸೀನ್ ಹಂಗಲ್ಲ, ಮನ್ಯಾಗ ಇದು ಕ್ಯಾಮ್ರಾ ಇದು ಮಾಡ್ರಿ. ಹಾ ಸರ್. ಇಬ್ರ ಜೊತೆ ಒಂದು ಹೊಡೆದಾಡೋದು ಭಾಳ ತಿಲ್ಲ. ಹೊಡೆದಾಡಿ ನಾಟಕ ಮಾಡತ್ತಾರ, ಹೊತ್ತಾದಂಗ ಒಂದು ಟೈಮ್ ಪಾಸ್ ಮಾಡಕ್ಕೆ. ಮೇಡಮ್ ನೀವು ಇದು ಬ್ಲಾಗ್ ಮಾಡ್ರಿ, ಅವ್ರು ವಿಡಿಯೋ ಮಾಡ್ತಾರೆ. ಯಾಕ್ರಿ ನೀವು ಡಿಮೋಟಿವೇಟ್ ಮಾಡತ್ತೀರಿ? ನೀವು ಮಾಡತ್ತಾನ. ಕ್ವಾಲಿಟಿ ಬೈ ಇದು ನೋಡಿಲ್ಲ, ಆ ನಮೂನೆ ಐತಿ. ಹೌದು. ಫೋನ್ಯಾಗ ಪ್ರೇಮಕಾರ ಚಂದ ಬರತ್ತಿಲ್ಲ ಅದ್ರ. ಹೌದು, ಈ ಸಾರಿ ಒಂದು ಚಲೋ ಬರಂಗಿಲ್ಲ ಕ್ವಾಲಿಟಿ. ತಮ್ಮರಿದ್ರಾಗ ಇನ್ನೊಂದು ಆಪ್ಷನ್ ಐತಿ, ಮಾಡ್ದಾನಂತ. ನಾನು ಸ್ವಲ್ಪ ಬೆಳ್ಳಗೆ ಬರ್ತಿದ್ದೀನ ಸರ್? ಇಲ್ಲ ಸರ್, ನೀವು ಒಂದ್ ದಿವಸ ಸುಣ್ಣದಲ್ಲಿ ನೆನಕಿಟ್ರೆ ಬೆಳಗಾಕಿರ ಸರ್. ಸರ್ ನೀವು ಏನ್ ಬೇಜಾರ್ ಮಾಡ್ಕೋಬೇಡಿ ಸರ್, ನಮ್ದು ಒರಿಜಿನಲ್ ಕಲರ್. ಸುಣ್ಣದ ಪೇಂಟ್ ಅಂದಿಟ್ಟೆ ನಮ್ಮನಿ ಸಂಬಂಧ. ಹೌದು, ಅಲ್ಲಿ ತೋರಿಸಿ ನಮ್ಮ ಪ್ರೇಮಕನ್ ಮನಿ. ಪ್ರೇಮಕರ ಮನಿ. ಸೊ ಅದಕ್ಕಂತ ಅಂದಿರುವಂತ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸ್ಬೇಕು. ಇದೊಂದು ಟೇಕ್ ಕಟ್ ಮುಗಿಸ್ ಬರ್ತೀನಂತ. ಅಭಿಮಾನಿಗಳಲ್ಲಿ ಶಾಂತತೆ. ಮೇಡಮ್ ಸ್ವಲ್ಪ ಜೂಮ್ ಔಟ್ ಹೋಗಿ. ಜೂಮ್ ಇಲ್ಲ, ಇಷ್ಟೇ ಇರೋದು ಸರ್. ಯಾವ್ದು ಹೋಗ್ಬೇಕು ನೀವು ಮುಂದೆ? ಜೂಮ್ ಅಂದ್ರೆ ಅದು ಹೋಗಲ್ಲ, ನೀವು ಹೋಗ್ಬೇಕು. ಅವ್ರು ಇನ್ನೂ ಫೋಕಸ್ ಯಾಕೆ ಕೊಟ್ಟಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ಲತ್ತಾರ. ಯಾರಿಗೆ ಫೋಕಸ್ ಆಗತ್ತೀರಿ ನೀವು? ಯಾರಿಗೂ ಆಗೋಲ್ಲ. ಅಟ್ಲೀಸ್ಟ್ ನನಗಾರ ಮಾಡ್ಕೊರಿ. ನಿಮ್ಗೆ ಯಾಕೆ ಮಾಡ್ಬೇಕು? ನಾನೇ ಇರೋಲ್ವಾ ಇಲ್ಲಿ?
ಪ್ರೇಮಕ್ಕ ಅವರು ಆಕ್ಟಿಂಗ್ ಮಾಡ್ತಾ ಇದಾರ ಅಥವಾ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರ ಸ್ವಲ್ಪ ನೀವೇ ಕಮೆಂಟ್ ಮಾಡಿ. ಅವ್ರು ಮಾಡೋದು ಯಾವಾಗ್ಲೂ ಓವರ್ ಆಕ್ಟಿಂಗ್ ನೋಡಿಯಪ್ಪ. ಏನ್ ಮಾಡಕ್ಕಾಗತ್ತೆ. ಅಲ್ಲ ಇದು ಮೆನ್ಮಾಗ್ತೀನಿ ನನ್ನ ಹೊಟ್ಟೆ ಯಾಕೆ ಕುರ್ಸ್ತಿರೋ ಅಂತೇಳಿ. ಅದು ಹುಡುಗರು ನೋಡಿ ನಾನು ಹುಡುಗಿ ಅಂತೀನಿ. ಇದ್ರಾಗ ಶೂಟಿಂಗ್ ಮಾಡೋದು ಬೆಸ್ಟ್ ಐತೆ ನಾವು. ಕ್ಯಾಮ್ರಾ ಯೂಸ್ ಆಗಲ್ಲ. ಮೇಡಮ್ ನೀವು ನಿಮ್ಗೆ ಏನಾರ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಇದನ್ನ ನನ್ಗೆ ಕೊಟ್ಬಿಡಿ ಫೋನ್. ಅದ್ರ ಮೇಲೆ ಲೋನ್ ಇದೆ, EMI ಇದೆ, ಕಂಪ್ಲೀಟ್ ಮಾಡ್ಬಿಡಿ ನೀವು. ಮೇಡಮ್ ಹೆಂಗಿದ್ರು ಆಕ್ಷನ್. ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಪ್ರೇಮಕ್ಕ ಮಾಡಿರೋ ವಿಡಿಯೋ ಸಕ್ಸಸ್ ಆಯ್ತು. ಒಂದೇ ಟೇಕು ಸಕ್ಸಸ್ಫುಲ್. ಇಂಪಾರ್ಟೆಂಟ್. ಅಲ್ಲ ಅವ್ರು ಹೊಡೆದ ಮೇಲೆ ಬರೋ ರಕ್ತ ಇದು ಗೊತ್ತಾಗ್ಬಾರ್ದು ಅಂತ ಹೇಳಿ. ಬ್ಲಡ್ ಕಡಿಮೆ ಐತೆ ಅಂತ ಅನಿಸ್ತೈತಿ. ಅವ್ರು ಎಷ್ಟು ಚಂದ ಸ್ಮೈಲ್ ಕೊಟ್ಟಾರ ನೋಡ್ರಿ, ನೀವು ಹಚ್ಬೇಕು. ಸಣ್ಣ ಮಕ್ಳು ನಿಂತು ಮಾಡಿಸ್ಕೋತಾರಲ್ಲ ಗುಲಾಬ್ ಹಚ್ಬೇಕಾದಾಗ ಇನ್ನೂ ಹಚ್ಲಿ ಅಂತ ಹೇಳಿ. ಅವರು ಒಂಥರ ಸಣ್ಣ ಮಗು ಇದ್ದಂಗೆ. ಹಾಯ್ ಫ್ರೆಂಡ್ಸ್, ಪ್ರೇಮಕ್ಕನ ನೋಡಕ್ ಬಂದ ಅಭಿಮಾನಿಗಳು. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಪ್ರೇಮಕ್ಕನ ನೋಡ್ರಿ ಎಲ್ಲಾರು. ಪ್ರೇಮಕ್ಕನ ಅವ್ರ ಆಕ್ಟಿಂಗ್ ಹೆಂಗೈತಿ? ಏ ಸರ್ ಏನ್ ಮಾಡ್ತಾರ? ಯಾರು? ಪ್ರೇಮಕ್ಕರ ಆಕ್ಟಿಂಗ್ ಹೆಂಗೈತಿ? ಅವ್ರ ವಿಡಿಯೋ ಯಾವ ತರ ಮಾಡ್ತಾರ? ಮಸ್ತ್ ಮಾಡ್ತಾರ. ಒಬ್ಬೊಬ್ರು ಒಂದೊಂದು ಅನಿಸಿಕೆ ಹೇಳ್ರಿ. ಪ್ರೇಮಕ್ಕ ಅವ್ರು ಹೆಂಗ್ ಮಾಡ್ತಾರ? ಗಿಚ್ಚು ಮಾಡ್ತಾರ, ಮಸ್ತ್ ಚಲೋ ಮಾಡ್ತಾರ. ನೀನ್ ಹೇಳು. ಚಲೋ ಮಾಡ್ತಾರಣ್ಣ, ಚಲೋ ಮಾಡ್ತಾರಣ್ಣ, ಬಾ ಚಂದ ಮಾಡ್ತಾರಣ್ಣ. ಗಿಚ್ಚು ಗಿಲಿಗಿಲಿ, ಗಿಚ್ಚು ಗಿಲಿಗಿಲಿ. ಅಲ್ಲೀಗ ಹೊರಿನ ಕಟ್ಲಿಕತ್ತಾರ. ನಾನು ಫೋಟೋ ತಗೋಬೇಕು ಅಂತಂದೆ, ಸೊ ಹಂಗಾಗಿ ಅವ್ರ ಪಾಪ ಸಿದ್ಧತೆ ಪಡಿಸ್ಲಿಕತ್ತಾರ. ಹೊರಿ ರೆಡಿ ಮಾಡ್ಕೊಡತ್ತಾರ ನಂಗೆ. ಏನ್ರಿ ಇದು ಹೊರೇನ ಹೌದಿಲ್ರಿ? ಹಾಂ, ಇದು ಕಟ್ಗೆ ಹೊರಿ. ಅದು ನೀವು ರೆಡಿ ಮಾಡತ್ತಿದ್ದ? ಅದು ಹಳೆ ಮುಖಸ. ಅದೇನು ಹೇಳಿರೋ ಗೊತ್ತಿಲ್ಲ. ಬಟ್ ಹಾಕಿ ಒಂದು ನಿಮಿಷ. ಹಾಂ, ಹಾಂ ಗೈಸ್, ಒಂದು ಫೋಟೋ ಸಂಬಂಧ ನಾನು ಇಷ್ಟೊಂದು ಕಷ್ಟಪಡತ್ತೀನಿ. ನನ್ನ ತಲೆ ಮೇಲೆ ಇಡ್ತಾರೆ ಈಗ ಅವ್ರು. ಮನೆ ತನಕ ತಂದು ಕೊಡ್ತೀನಿ ತೋಡ್ರಿ. ನಿಮ್ಗೆ ಲೇಟ್ ಮಾಡಿ ತಪ್ಪೀಗ ಮನೆ ತನಕ ತಂದು ಕೊಡ್ತೀನಿ. ಇರ್ಲಿ ಇಲ್ಲಿ ತೊಗೊಂಡೋಗೋಣಂತ. ಗೈಸ್ ಮನಿ ಎಷ್ಟನ್ ಕಾಣತ್ತ ನೋಡ್ರಿ ಅಲ್ಲೇ. ಇಲ್ರಿ ನಮ್ರಿ, ಹ್ಞೂ ರೀ ನಮ್ದು ಇದು. ಹ್ಞೂ ರೀ, ಅಲ್ಲಿ ನೋಡ್ರಿ ಸನ್ಸೆಟ್ ಆಗತ್ತದ. ಎಸ್, ಸನ್ಸೆಟ್ ಆಗ್ಲಿಕತ್ತದ. ಇಲ್ಲೇ ನಮ್ಮ ಮನೆ. ಹೊತ್ಕೊಳ್ಳ ಹೊತ್ಕೊಡ್ಬೇಕು ನೀವ. ಆಯ್ತು ಇರ್ಲಿ ಬಿಡ್ರಿ, ಬಂದ್ಬಿಡ್ರಿ. ಐತಲ್ಲ ಕಡಿ ಐಸ, ಜುಂಪಲ್ಲ ಕಡಿ ಐಸ. ಬರ್ರಿ, ನಿಮ್ಮ ಮನೆ ತನಕ ತಂದು ಕೊಡ್ತೀನಿ. ಬೇಡ, ದೂರ ಅದ ಮನೆ. 2 ಹೊಳಿ ದಾಟಿ ಹೋಗ್ಬೇಕಾ? ಇಲ್ಲಿ ಬರ್ರಿ, ಅರ್ಧ ದಾರಿಗಾರ ತಂದು ಕೊಡ್ತೀನಿ. ತಡ ಮಾಡಿ ತಪ್ಪಿಗ. ಗೈಸ್ ಇಲ್ಲಿ ಎಷ್ಟೊಂದು ಹೋಗ್ಯಾವ ನೋಡ್ರಿ. ಯಾವ ಊರಿ ಇದು? ಹೂ, ನಿಮ್ಮ ಊರಿನ ಹೆಸರು ಪರ್ಸಾಪುರ. ನಿಮ್ಮ ಊರಿಂದ ಹೂ ಆಗ್ಯಾವಲ್ರಿ. ದೂರದಿಂದ ನೋಡಿದ್ರ ಚಂಡ್ ಹೂ ನೋಡ್ದಂಗ ಆಗ್ತದ.
ಇಂಥವೆಲ್ಲ ಮತ್ತೆ ಅವು ಬರ್ತಾವ ಅವು ಹಾ ಡ್ಯಾನ್ಸ್ಗೆ ಇದಕ್ಕೆ ಅದು ಸೋಕೆ ಇದು ಅಂತ ಇದಕ್ಕೆ ಆರ್ಟಿಫಿಷಿಯಲ್. ಇದಕ್ಕೆ ಹಾ ಹಾ ಎಲ್ಲ ಬೇಕು ಆ ಪಿಕ್ಚರ್ಗೆ. ಹ್ಞೂ ರೀ. ರೈತರದ್ದು ನೋಡಿ ಎಷ್ಟು ಚಂದ ಬರಕತ್ತ ನೋಡಿ ದನ ಪನ ಅಯ್ಯೋ ನೀವು ಎಷ್ಟು ಚಂದ ಬರ್ತೀರಿ ಗೊತ್ತಾ? ನೀವು ಚಂದ ಬರತ್ತೀರಿ. ನಾವು ಚಂದ ಬರಕತ್ತ ನಾನು ಕುಡುಗಾರ ಹಿಡ್ದಾರೆ ಕಟ್ಗೆ ಹಿಡ್ದಾರೆ ಯಾರು ಚಂದ ಬರತ್ತೀರಿ. ಇಲ್ಲ ನೋಡ್ರಿ ಇವ್ರ ಅಪ್ಪಗಳ ಏನು ಏನ್ ಮಾಡತ್ತಿಲ್ಲ ನೀ ಏನ್ ಮಾಡತ್ತಿ? ನಮ್ಮಮ್ಮ ನೋಡ್ಬೇಕು. ಇಲ್ಲಿ ಹೋಗ್ಯಾರ ಇವ್ರ ಇಲ್ಲಿ ಕೂತಾರ. ಏನ್ ಬೇ ಬಾ ಹೊರ ಯಾರು ಬನ್ನಿ ಬರ್ರಿ ತೊಗೊಂಡ್ಲೆ ಇಲ್ಲ ತೊಗೊಂಡು ಹೋಗ್ತೀನಿ ಅಲ್ಲಿ ತನಕ ಬರ್ತೇನೆ ಬರ್ರಿ. ನಮ್ಮ ಮನೆ ಮಟ್ಟ ಬರ್ತೀಯ ನಿಮ್ ಅಲ್ಲ ಗುಡಿ ತನಕ ಬರ್ತೇನೆ ಬರ್ರಿ. ಗುಡಿ ಗುಡಿ ಎಲ್ಲದ ಗೈಸ್ ಎಲ್ಲಾರು ನನ್ನ ನೋಡಾತಾರ. ಹ್ಞೂ ನಿಮ್ ಕಟ್ಗಿನ ಬೀಳ್ಸ್ಕೊಂಡ್ ಬರತ್ತೇನ ನಾ. ಏ ಮತ್ತೆ 2 ಓಣಿ ದಾಟ್ ಹೋಗ್ಬೇಕಂದ್ರಿ ನೀವು. ಅಲ್ಲಿಂದ ಹಿಂಗೆ ಒಂದು ದೊಡ್ಡಿ ಹಾ ಬಾ ಎಲ್ಲಿ ಹಾಕಿರಿ ಇದನ್ನ? ಒಳಗ ಒಳಗೆ ಹಾಕುದಾ? ಯವ್ವ ಯವ್ವ ಬಗ್ಗಿದೆ. ಹೇಳ್ರಿ ಎಲ್ಲ ಕೂತ ಅಪ್ಪ ಏನ್ರಿ ಕುಂದ್ರ ಚಾ ಕುಡಿದೆ ಚಾ ಕುಡಿಬೇಕ್ರಿ? ಬ್ಯಾಡ್ರಿ ಅಲ್ಲೂ ಚಾ ಕೊಡ್ತಾರ ಈಗ ಕುಂದ್ರ ಚಾ ಕುಡಿದೆ ಅವ್ರ ಮನ್ಯಾಗು. ಇಲ್ಲ ನಿಮ್ಗೆ ತ್ರಾಸ್ ಕೊಟ್ಟೆನಾ? ಏನಾಯ್ತು ಹಾಯ್ ಹಾಯ್ ಏ ಬ್ಯಾಡ್ರಿ ನಾ ಚಾ ಕುಡುದಿಲ್ಲ ಚಾ ಕುಡಿಯೋದಿಲ್ಲ. ಮತ್ತು ಅವ್ರ ಮನೆಗೆ ಹೋದ್ರೆ ಅಲ್ಲೂ ಕೊಡ್ತಾರೆ. ಈಗ ಶೂಟಿಂಗ್ ಮುಗೀತಲ್ಲ ಕೊಡ್ತಾರೆ. ಯಾಕೆ ಮುಗಿಯೋದಕ್ಕೆ ನಮ್ದು ಕುಡಿ ಏ ಇಲ್ರಿ. ಹಾಂ ರೀ ಹೌದು ಹಾಂ ಹಾಂ ಹಾಯ್ ನಾವು ಒಬ್ಬಕ್ಕೆ ಬಂದೇರಿ ನಿಮ್ಮ ಮನೆಗೆ. ಆ ಕಟ್ಟಿಗೆ ಸಂಬಂಧ ಬರ್ಬೇಕಾಯ್ತಂತ ಕಟ್ಟಿಗೆ ಬರ್ಬೇಕಾಯ್ತ ನೀನು ಈ ಸಲ ಮೈಕ್ ರಿಸೀವರ್ ನಿಮ್ ಕಡೆನೋ ಅದ? ಯಾರು ನನ್ನ ಕಡೆ ಕೊಟ್ಟಿದ್ರಿ? ಹಾ ನನ್ನ ಕಡೆ ಕೊಟ್ಟಿದ್ರಿ? ನಿಮ್ ಕಡೆ ಕೊಟ್ಟಿಲ್ಲ. ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹುಡುಗನ ಕಡೆ ಇತ್ತ. ಅವ್ರು ನಿಮ್ ಕಡೆ ಕೊಡ್ತೇನೆ ಅಂತ ಹೇಳಾರ ನನಗೆ ಬಿಫೋರ್ ಹೇಳಾರ. ಇಲ್ಲ ನನ್ನ ಕಡೆ ಏನು ಕೊಟ್ಟಿಲ್ರಿಪ್ಪ. ಇಲ್ಲ ಇಲ್ಲ ನಿಮ್ ಕಡೆನೋ ಅದ ನೋಡ್ರಿ ಬೇಕಾ ಸುಳ್ಳಿದಂಗಾರ ನಿಮ್ಗ. ಅವ್ರ 10 ರೂಪಾಯಿ ನಾಟಕ ಮಾಡೋಣ ನೀವು 1000 ರೂಪಾಯಿ ನಾಟಕ ಮಾಡತ್ತೀರ ನನ್ ಮುಂದೆ. ಓ ಮೇಡಮ್ ನಾವ್ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ 10 ರೂಪಾಯಿಗೆ ನಾಟಕ ಮಾಡಕ್ ಬರಲ್ಲ. ಇನ್ 1000 ರೂಪಾಯಿ ಹೆಂಗ್ ಮಾಡ್ರಿ? ಅದು ಗೊತ್ತಿರೋ ವಿಷಯನ ರೀ. ಬಟ್ ಈಗ 1000 ರೂಪಾಯಿ ಮಾಡತ್ತೀರಿ ಕೊಡ್ರಿ. ಇಲ್ರಿ ನಿಜವಾಗ್ಲು ಅಯ್ಯೋ ಕೊಡ್ರಿ ಲಘು. ನೋಡ್ಕೊರಿ. ನಂಗೆ ಬೇಡ ನಂಗೆ ಅದು ಬೇಡ. ನಿಮ್ಮ ಹತ್ರದ ಕೊಡ್ರಿ. ಇಲ್ಲ ಅದು ಬೇಡ ನಂಗೆ ಕೊಡ್ರಿ. ಈ ಕೈ ನೋಡ್ರಿ ಇಲ್ಲಿ ಬರ್ತದ. ಬೇಡ ನಂಗೆ ಕೊಡ್ರಿ. ನಿಮ್ಮ ಹತ್ರನ ಅದ? ನನ್ನ ಕಡೆ ಏನಿಲ್ಲ ರೀಪ. ಸುಮ್ಮ ಕಾಡಿಸ್ಬೇಡ್ರಿ. ಇಲ್ಲ 4500 ರೂಪಾಯಿ ಕೊಡ್ರಿ. ಅಲ್ಲ ನಾನು ಯಾಕೆ ಕೊಡ್ಬೇಕು? ರಿಸೀವರ್ದ ಅಮೌಂಟ್ ಕೊಡ್ರಿ. ಓಕೆ ಯಾಕೆ ಕೊಡ್ಬೇಕು ಹೇಳ್ರಿ? ನನ್ನ ರಿಸೀವರ್ ನಾನು ಕೊಟ್ಟಿದ್ರಾ ನೀವು? ಹಾ ನೀವು ನಮ್ಮ ಟೀಮ್ದವ್ರ. ಕೊಟ್ಟಿಲ್ಲ ಅಂದ್ರೆ ನಮ್ಮ ಟೀಮ್ದವ್ರ. ನಿಮ್ದು ರೆಸ್ಪಾನ್ಸಿಬಿಲಿಟಿ ನೀವು ಇಸ್ಕೋಬೇಕಾಗಿತ್ತು. ಅವ್ರು ನೀವು ಇಸ್ಕೊಂಡಿರಿ. ಅವ್ರು ನಿಮ್ಗೆ ಕೊಟ್ಟಾರ. ಮೇಡಮ್ ಯಾರ್ದ್ರಿ ಅದು? ಹಾ ನಂದು. ಮತ್ ನಿಮ್ದಾರ ನೀವ್ ಇಸ್ಕೋಬೇಕ್ರಿ. ನಮ್ಮ ಟೀಮ್ದಾಗ ನೀವು ಇಲ್ರಿ. ಓಕೆ ಆಯ್ತು. ಈ ಐಫೋನ್ ಕೊಟ್ಟೋಗಿರಿ. ಈಗ ನೆಕ್ಸ್ಟ್ ಟೈಮ್ ಅದ್ ಬಂದಾಗ 2 ಕೂಡ ಕೊಡ್ತೀನಿ ಕೊಡ್ರಿ. ಹಾ 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 ಕೊಡ್ತೀನಿ ರೀ. ನಂದು ಅಲ್ಲ ಕೊಡ್ತೀನಿ ಕೊಡ್ರಿ. 13 ಮೇಡಮ್ ನಂಗೆ ಈದ್ ಬೇಕು. ಕೊಡ್ರಿ ಲಘು ಕೊಡ್ರಿ. ನನ್ ಕಡೆ ಇಲ್ಲ ರೀ. ನಾನು ಇನ್ನೂ ಬಿಟ್ಟು ಬರ್ಬೇಕು. ನೀವು ನಂಗೆ ಲೇಟ್ ಆಗತ್ತದ. ಬಸ್ ಸಿಗುದಿಲ್ಲ ನಂಗೆ. ಆಮೇಲೆ ಲಘು ಕೊಡ್ರಿ. ನಮ್ಮ ಮಿಸ್ಸಸ್ ಬೈತಾರಿಪ್ಪ. ನಿಮ್ಮ ಅಷ್ಟೇ ಸರ ಅಲ್ಲಿ ನೋಡ್ರಿ ಇಲ್ಲೇ ಹಿಂದದಾರ. ಅಮ್ಮ ಬೈತಿಲ್ಲ. ನಂದು ತೋಣ ಹೇಳು ಏಮ್ಮ ಏನು ತಗೊಂಡಿಲ್ಬೇ ನಾನು? ನಾ ಯಾಕೆ ತೊಗೊಲಿ? ಕಪ್ಪು ಇರ್ತಲ್ಲ ರಿಸೀವರ್ ಮೈಕ್ ಮಾತಾಡ್ತೀವಲ್ಲ ಅದನ್ನ ತಗೊಂಡ ನಾನು. ನಾ ತಗೊಂಡಿಲ್ಲ. ಹಾಕಿ ಸುಳ್ಳು ಮಾತಾಡಕ್ಕೆ ಹಾ ಯಾರು ಹಂಗಾರ ನಾ ಸುಳ್ಳು ಮಾತಾಡೋ ಈಗ? ಹೌದು ಅಮ್ಮ ಸುಳ್ಳು ಮಾತಾಡ್ತಾನಿಲ್ಲವ ನಿನ್ ಗಂಡ. ಮುಂದಿನ ಚಾರಿ ಮಟ್ಟ ಅದ್ರಾಗನ ಸರಿ ಹೋಲಿ ಮುನಿಗೆ ಎದ್ದಾನ. ಓಕೆ ಓಕೆ. ಎಷ್ಟು ಮಂದಿ ಗಂಡು ಉಳದಾರವಾ ನಿಂಗ? ಕರೆಕ್ಟ್ ಹೇಳು. ಏನಿ ಗಂಡುಗಳು ಹೆಂಡತಿರು ಅಲ್ಲ ಗಂಡುಗಳು ಹೆಂಡತಿರು ಇವೆಲ್ಲ ಬೇಡ ನನಗೆ. ನನ್ ರಿಸೀವರ್ ಕೊಡ. ಚೆಕ್ ಮಾಡ್ಕೊಡ್ರಿ. ಕಲಿ ಒಂದ್ ಬಿಡ್ಬೆ ಒಂದ್ ಬಿಡು ಅಂತ ರಪ್ಪ ಅಂತೇಳಿ ಏ ಬಿದ್ದಿದ್ದೀವಿ. ಹುಚ್ಚಪಾಯಲ ಇದ್ದಂಗ ಇದ್ದಾನ ಏನೇನಾರು ಕೇಳ್ತಾನ. ನೀವು ಫೋನ್ ಯಾರು 1 ಲಕ್ಷ ಅಂದ್ರೆ ನಂಬ್ತಾರನ? ಹೌದು. 2 ಎಮ್ಮೆ ಕೊಟ್ಟು ಬರ್ತಾವ ಹೌದಿಲ್ಲಮ್ಮ ನಮ್ಗ? 1 ಲಕ್ಷ ಫೋನು ಅವೇನ್ ದಿನ 4 ಲೀಟರ್ 10 ಲೀಟರ್ ಹಾಲು ಕೊಡ್ತಾರ. ಸುಳ್ಳು ಕಿಶೋರ್ ನೋಡ್ಕೊಂಡು ನೀನೇ ಕೈ ಹಾಕಿದೆ. ನೀನೇ ಹಾಕ್ಬೇ ಎಲ್ಲ ಕಡೆ ಕೈ. ಹರ್ದದ ಪ್ಯಾಂಟ್ ಕಿಚಿಕ್ ಬೇಡಂಗ. ಯಮ್ಮ ಅದ ಬ್ಯಾರೆ ಐತದ ಇದು
ಅಲ್ಲಿ ಇವ್ರು ಕೊಟ್ಟಿದ್ದಾರ ಬಿಡ ಇಲ್ಲ ಬಿಡು ಬೇ ನೋಡ್ಕೋ ಯಾವಾಗ ಎಲ್ಲ ಇದ್ ನೋಡ್ಕೋ ಸರಿ ಎಂತ ಈಗ ತೆಗಿ ಪಾಪ ರೊಕ್ಕದು ಮುಚ್ಚಿಡು ಹಾ ನೋಡ್ರಿ ಈಗ ಇದು ನಾ ಕೊಟ್ರೆ ಕೇಳಿಗ ನಿಮಂಗ್ ಬುದ್ಧಿ ಇಲ್ಲ ನಮ್ಗ ಕಂಡೋರ ವಸ್ತು ತಗೊಳಾಕ ಹೋಗ್ರಿ